ಲಜ್ಜೆ ಗೌರಿ ಅಂದ್ರೆ ಏನು ಅರ್ಥ ರೀ ಅಜ್ಜಾರ ಅದು? ಲಜ್ಜೆ ಗೌರಿ ಏನು ಇದು ಇಲ್ಲಲ್ರಿ. ಹಾಂ ರೀ. ಆಮೇಲೆ ಇವೆಲ್ಲ ಆಕಿ ಇವು ದೇವಿ ಹಾಂ ರೀ. ಏನಿದು ಇರಬೇಕು ಹಾಂ ರೀ. ಅವೆಲ್ಲ ಇದು ಒಟ್ಟು ನಗ್ನವಾಗ ಇರ್ತಿದ್ದೇನ್ರಿ ಅಜ್ಜಾರ ಅವ್ರ ದೇವಿಯರ? ಏನೈತೆ ಯಾಕೆ ಮೂರ್ತಿನೂ ಹಂಗೆ ಐತಲ್ರಿ? ಹಾಂ ರೀ. ಇಲ್ಲ ಅದನ್ನು ಹಂಗೆ ಮಾಡ್ಯಾರಂತ ಕೆಲವು ಮಂದಿ ಲಿಂಗು ಐತೆ ನೋಡ್ರಿ ನಾವು. ಹಾಂ ರೀ. ಶ್ರೀಶೈಲ ಮಲ್ಲಿಕಾರ್ಜುನ. ಇದು ಎಲ್ಲ ಮೊದ್ಲಿನವ್ರಿ ಲಿಂಗು? ಹಾಂ, ಮೊದ್ಲಾಗಿನ ರೀ ಎಲ್ಲ. ಇದು ಎಲ್ಲ ಈಗ ಮಾಡಿದ್ದೇನ್ರಿ ಅವು? ಇಲ್ರಿ, ಇವೆಲ್ಲ ಮೊದ್ಲಾಗಿನವ. ಹಾಂ. ಆದ್ರೆ ಅವಾಗ ಏನಿತ್ತು ಅಷ್ಟು ಇದ್ದಿಲ್ಲ ಇವು. ಹಾಂ ರೀ. ಆಮ್ಯಾಗ ಸುಣ್ಣ ಬಣ್ಣ ಯಾವಾಗ ಆಗ್ಯಾವು ಸ್ವಲ್ಪ ನೋಡಂಗೆ ಆಗ್ಯಾವ ಅಷ್ಟೆ. ಆಚೆ ಕಡೆ ಏನೈತೆ ಅಜ್ಜಾರ? ಅದು ಇವು ಸಪ್ತಮಾತ್ರಿಕೆಯರು ಮೂರ್ತದವ್ರಿ. ಒಳಗೆ ಬರ್ಬೋದು ರೀ? ಬರ್ರಿ. ಹಾಂ ರೀ. ಇದು ಹೆಚ್ಚಾಗಿ ಎಲ್ಲಿ ಸಿಗಂಗಿಲ್ಲ ಅಂತಾರೆ. ಹಾಂ ರೀ. ಏನು ರೀ, ಆದರೆ ಇವೆಲ್ಲ ದೇವತೆಗಳು ಒಂದೇ ಕಡೆ ಇದಾಗ್ತಾವೆ ಅಂತ ಹೇಳ್ತಾರೆ ಅವರು. ಇವು ಸಪ್ತಮ, ಇವು ಬ್ರಾಹ್ಮಿ, ಮಹೇಶ್ವರಿ, ಕೋಮಾರಿಕ, ವೈಷ್ಣವಿ, ವರಾಹಿ, ಇಂದ್ರಾಣಿ, ಚಂಡಿ, ಚಾಮುಂಡಿ. ಈ ಸಪ್ತಮಾತ್ರಿಕೆ ಅವತಾರಗಳು ಇವೆಲ್ಲ ಏನು ಇಲ್ಲಿ ಸಿಗ್ತಾವೆ. ಏನು ಇಲ್ಲೇ ಎಷ್ಟಾಗೈತೇನ್ರಿ ಜರ ಮತ್ತೆ ಎಲ್ಲೂ ಇಲ್ರಿ? ಮತ್ತೇನು ನಾವಂತೂ ಎಲ್ಲಿ ಇದು ಕಂಡಿಲ್ಲ, ಇರಬೇಕು ಎಲ್ಲಾರ ಒಟ್ಟು ಏನು ರೀ. ಆದ್ರೆ ಒಂದೇ ಕಡೆ ಸಿಗೋದು ಇದು 21 ಅವತಾರ ಅದಾವ ಅಂತ ಹೇಳ್ತಾರೆ ಯಾರು ಒಟ್ಟೊಬ್ಬರು. ಹಾಂ. ಮತ್ತೆ ಎಲ್ಲೆಲ್ಲಿ ಅದಾವೆ ಹೆಂಗೆ ಹೇಳ್ಬೇಕು. ಪೇಂಟ್ ಅದು ಈಗ ಹಚ್ತಂಗೆ ಅದ ಅಜ್ಜಾರ? ಮೊದ್ಲಾಗ ಇದ್ದಿಲ್ಲ ರೀ ಪೇಂಟು. ಅದು ಇತ್ತೀಚಿಗೆ ಪೇಂಟ್ ಹಚ್ಚಿನ ಸ್ವಲ್ಪ ಇದಕ್ಕೆ ಬಂದವು, ಚಂದ ಕಾಣತ್ತವ, ಚಂದ ಕಾಣ್ತಾವೆ. ಆದ್ರೆ ಅವಾಗೇನು ಇದ್ವನು ಪೇಂಟ್ ಅವು ಏನು ರೀ ಮೊದ್ಲಿಗಿನ. ಹಾಂ. ಇದನ್ನು ಮಾಡಿದಾಗ ಇದು ಕೂಡಲ ಸಂಗಮ ದೇವಸ್ಥಾನ, ಸಂಗಮೇಶ್ವರ ರೀ. ಹಾಂ ರೀ. ಎಲ್ಲ ಸಂಗಮದಾಗ ಏನು ಇದು ಲಿಂಗು ಐತಿ, ಅದ ಇದ್ರೊಳಗೆ ಐತಿ. ಅದಕ್ಕೆ ಇದನ್ನು ಕೂಡಲ ಸಂಗಮನಾಥ್ ಅಂಥೇಳಿ ಕರೆದಾರ. ಒಟ್ಟೆ ಏನು ರೀ ಸೇಮ್ ಹಂಗೈತೇನ್ರಿ ಅಜ್ಜಾರ? ಇದು ಒಟ್ಟು ಏನು ರೀ ಅಜ್ಜವ್ರು ಬಂದಾಗ ಇವೆಲ್ಲ ಬೀಳಾಗಿದ್ವು ಅಂತೀವಿ ಗೋಪುರ. ಹಾಂ ರೀ. ಗೋಪುರನ್ನು ಕಟ್ಸ್ಯಾರ. ಇವೆಲ್ಲ ಇದನ್ನು ಮಾಡಿ ಭಯಂಕರ ಶಿಥಿಲಾಗಿದ್ವು. ಅವನ್ನೆಲ್ಲ ಇಲ್ಲಿ ಏನು ಊರನ್ನರು ಅದರಲ್ಲ ಜನರೆಲ್ಲ ಕೂಡಿ ಅವನ್ನೆಲ್ಲ ಒಂದು ಕಡೆ ಇದನ್ನು ಮಾಡ್ಕಸ್ ಒಟ್ಟು ಒಳ್ಳೆ ರಿಪೇರಿ ಮಾಡ್ಯಾರ ಇದನ್ನು. ಹಾಂ ರೀ. ಇದೇನ್ರ ಜರ ಮೂರ್ತಿ? ಇದು ವೀರಭದ್ರೇಶ್ವರ ದೇವಸ್ಥಾನ. ಹಾಂ ರೀ. ಅವೆಲ್ಲ ಭಾಳ ಹಳೆ ಇದ್ರು ಇದು. ಒಂದು 4ನೇ ಶತಮಾನ ಅಂದರೆ ಏನಾಯ್ತು ನೋಡ್ರಿ ಇದು. ಚಾಲುಕ್ಯ ರಾಷ್ಟ್ರಕೂಟ ಎಲ್ಲ ಅವರ ಮಾಡಿದ ಮೂರ್ತಿ ಇರ್ಬೇಕ್ರಿ. 1700-1800 ವರ್ಷದ ಹಿಂದಲ್ ಎಲ್ಲ ಇತಿಹಾಸ ಇದಕ್ಕಿರೋದು. ಇದು ಗರ್ಭಗುಡಿ. ಈಗೆಲ್ಲ ಈ ಮೇಲೆ ಇದಲ್ಲ. ಬಟ್ ಇನ್ನೇನ್ರಪ್ಪ ಇವಕ್ಕೆ ಬಣ್ಣ ಅಥವಾ ಏನಾರ ಒಂದು ನ್ಯಾಚುರಲ್ ಇದಾಗುವಂತಾಗಿದ್ರೆ ಸುಣ್ಣ ಹಚ್ಚಾರ. ಏನೈತಿ ನೋಡಿ, ಇದು ಒಳಗಡೆ ಇದ್ರಾಗಿದ್ದ ಬರ್ತೈತಿ. ಹಾಂ ರೀ. ಮೆಡಿಕೇಟೆಡ್ ಐತೆ ಅಂತಾರೆ. ಏನಾರ ಇದು ಇದ್ರೆ ಯಾವ ರೀತಿ ರಜ್ಜಾರ ಮೆಡಿಕೇಟೆಡ್ ಅಂದ್ರೆ? ಅಲ್ಲೇ ಅಂತರ್ಗಂಗೆ ಬರ್ತೈತಲ್ಲ. ಹಾಂ ರೀ. ಅಂತರ್ಗಂಗೆ ಬಂದಂದ್ರೆ ಏನಾರು ಸ್ವಲ್ಪ ಮೈಯಾಗಿದ್ದಿದ್ರೆ ಇವನ್ನ ತೀರ್ಥ ತೊಗೊತಾರೆ. ಮನೆಗೆ ಹೋದು ತೊಗೊಂತ ಹೋಗ್ತಾರೆ, ಆರಾಮಕ್ಕಾರ ಅಂತ ಹೇಳಿ ಒಂದು ಇದು ಬಂದು ಮಾತ್ರ ಐತಿ ಇದಕ್ಕೆ. ಹಾಂ ರೀ. ತೀರ್ಥ ಅಂದ್ರೆ ಜರ ಹೌದು, ಎಲ್ಲ ಭಕ್ತರು ಇಲ್ಲಿವ ತೊಗೊತಾರೆ. ಆಮ್ಯಾಗ ಕ್ಯಾನ್ ಗಂಟ್ಲೆಯನ್ನು ತೊಗೊಂಡ್ರು ಹಿಂಗೆ ಇರ್ತೈತಿ, ಇದನ್ನು ತೊಗೊಂಡ್ರು ಹಿಂಗೆ ಇರ್ತೈತಿ. ಮಳೆಗಾಲದಾಗ ಒಟ್ಟು ಜಾಸ್ತಿ ಇರ್ತೈತಿ. ಹೌದನ್ರಿ? ಏನು ರೀ, ಇದೆಲ್ಲ ಹರ್ಕೊಂಡು ಹೊರ ಬರ್ತಿರ್ಬೇಕು ರಜ್ಜಾರ? ಹೌದು, ಹ್ಞೂ ರೀ. ಇದು ಹೋಗುತ್ತೆ ಇಲ್ಲಿ. ಏನು ಎಲ್ಲಿಂದ ಬರೋದು ಗೊತ್ತೇನ್ರಿ ಜರ ಹಿಂದೆ? ಇದು ಗುಪ್ತ ಗಂಗೆ ರೀ. ಇದು ಇಂಥಲ್ಲಿಂದ ಬರ್ತಂತ ಯಾರಿಗೂ ಗೊತ್ತಿಲ್ಲ, ಯಾರು ತಿಳ್ಕೊಳಕ್ಕೂ ಹೋಗಿಲ್ಲ ಅದ್ರ ಬಗ್ಗೆ. ಅದು ಹೆಂಗೆ ಬರ್ತೋ ಹೆಂಗೆ ಹೋಗುತ್ತೆ, ಯಾಕಂದ್ರೆ ಹೆಸರೊಳಗೆ ಐತೇನ್ರಿ ಗುಪ್ತ ಗಂಗೆ? ಹೌದು, ಮೊದಲಾಗಿಂದನೇ ಐತಿ. ಎಲ್ಲೋ ಬರ್ತೀವಿ ಯಾವ ಮಹಾತ್ಮರು ಇದು ಅದು ಒಟ್ಟು ಏನು ರೀ. ಇದ್ರೊಳಗೂ ಏನು ಅದು 13 ಲಿಂಗುತ್ತನ ಹೊಕ್ಕಾರಂತ ಅಂತಿದ್ರಲ್ಲ ಭಕ್ತರು. ಅವು ಹೋದಂದ್ರೆ ಒಳಗೆ ಅಲ್ಲಿನೂ ಇದು ಬರ್ತಲ್ಲ ಫಾಲ್ಸು ಸೌಂಡು. ಆ ಸೌಂಡೂ ಬರ್ತಂತ ಕೆಲವು ಮಂದಿ ಹೇಳ್ತಾರೆ. ಅದು ಎಲ್ಲೆಲ್ಲಿ ಹಚ್ಬಿಡ್ತಾವೆ ಏನು ರೀ. ಲಿಂಗು ಅಂತೂ ಅದಾವ ಅಂತ ಹೇಳ್ತಾರೆ. 106 ಲಿಂಗು ಗಜೇಂದ್ರಗಢವರೆಗೂ ಅದಾವೆ ಒಟ್ಟು. ಏನು ರೀ, ಒಂದು ಸೈಡು ಲಿಂಗೂ ಅದಾವೆ, ಒಂದು ಸೈಡು ನಿಲ್ಲಾಕ ಕುಲ್ಲಾಕ ಇದು ಅದಾವೆ. 7ನೇ ಲಿಂಗು ಮಾತ್ರ ತೆವಳ್ಕೊಂಡು ಹೋಗ್ಬೇಕಂತ.
ಹಾಂ ರೀ ಏನು ರೀ ಮಕ್ಕೊಂಡ್ರಿ ಮಲ್ಕೊಂಡು ಹೋಗಿ ಹೊಳ್ಳಿ ಈ ಕಡೆ ಮಗ್ಗಲ ದಾರಿ ಐತಂತ ಹೊಳ್ಳಿ ಬಂದಾರ ಅವ್ರು ಅಲ್ಲಿ. ಅಂದರೆ ಪ್ರಾಬ್ಲಮ್ ಏನಾಗುತ್ತೆ, ಬೆಳಕಿನ ಪ್ರಾಬ್ಲಮ್ ಬರ್ತಾವೆ ಅಲ್ಲಿ ಒಟ್ಟು ಒಳಗೆ ಹೋಗಿ. ಲೈಟ್ ಅದು ಹಿಡ್ಕೊಂಡು ಹೋಗ್ಬೇಕು ರೀ. ಹಾಂ, ಲೈಟ್ ಹಿಡ್ಕೊಂಡು ಹೋಗ್ಬೇಕು. ಈಗಿನವ್ರು ಯಾರು ಹೋಗಂಗಿಲ್ಲನ್ರಿ ಈಗ ಅಷ್ಟು ದೂರ ಹೋದಿಲ್ಲ ರೀ. ಹಾಂ ರೀ ಅದನ್ನ ನಾವೆಲ್ಲ 4 ಲಿಂಗು ತನ ಹೋಗಿದ್ರಿ ಎಲ್ಲರೂ. ಹಾಂ ರೀ ಏನು 4-5 ಲಿಂಗು ತನ ಒಳಗೆ ಕನಕಪುಡಿ ಭಾಳ ಹೌದನ್ರಿ ಏನಿಲ್ಲ ಅಲ್ಲಿ ಕನಕಪುಡಿ ಭಾಳ. ಆದರೆ ಇದು ಯಾವಾಗ ಇದು ಬಂತಲ್ಲ, ಈ ಹೊಳೆ ಬಂದು ಊರಾಗ ನೀರು ಹೊಕ್ಕಿಂದ ನೆರೆ ಬಂದಾಗ ಇಲ್ಲೆಲ್ಲ ಜನರು ಬಂದು ಇಲ್ಲೇ ಇದ್ರು ಅವರು, ಏನು ರೀ ಊರನವರು. ಅವಾಗ ಸ್ವಲ್ಪ ಅದು ಇದು ಮಾತ್ರ ಬಂದೈತೆ, ಅದು ಈ ಗವಿ ಒಳಗೆ ಹೋಗಕ್ಕೆ ದಾರಿ ಆ ಬಾಗಿಲಿಗೆ ಇದಾಗೈತೆ ಅದು ಈಗ. ಎಷ್ಟು ಮೀಟ್ರ್ ಹೋಗಿದ್ರಿ ಅಜ್ಜಾರ ನೀವು 4 ಲಿಂಗು ತನಕ ಹೋಗಿನ ಅಂತ ಅಂದ್ರಲ್ಲ? 4 ಲಿಂಗು ಹ್ಞೂ ರೀ. ಹಾಂ ರೀ ಸುಮಾರು ಒಂದು 10 ಮೀಟರ್ ತನಕ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಹಾಂ, ಅಂದಾಜು ಮ್ಯಾಗ ಒಂದು 10 ಮೀಟ್ರ್ ತನಕ ಹೋಗಿ ಬಂದಿರ್ತಾನೆ. 13 ಲಿಂಗು ತನಕ ಏನದಂತ ಒಟ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ಹಾಂ ರೀ ಹಾಂ ಸ್ನೇಹಿತರೆ ಇಲ್ಲೇನು ಹೊಂಟಾರಲ್ರಿ ಅಜ್ಜಾರ, ಗುಹೆ ಒಳಗೆ ತೋರ್ಸಕತ್ತಾರ್ರಿ ಇಲ್ಲಿ. ಹಾಂ ರೀ ಗಣೇಶಂದು ಹಾಂ ರೀ ಬಗ್ನ ಒಳಗಡೆ ಗವಿ ದಾರಿ. ಇದು ಬೈಕೊಂಡು ಬರ್ತಿರ್ತೀವಿ. ಹಾಂ ರೀ ಹೋಗಿ ಹಿಂಗೆ ಒಳಗೆ ಸೀದಾ ಹೋದ್ರೆ ಹಾಂ ಒಂದು ಇದ್ರಂಗೆ ಬಾಗಿಲಿತ್ತದು. ಹಾಂ ರೀ ಕಲ್ಲಿಂದು ಬಾಗಿಲು ಅಂತೇನೋ ನ್ಯಾಚುರಲ್ ಆಗಿ ಇದ್ದದ್ದು. ಅದು ಈಗ ಮತ್ತೆ ಈಗ ಹೋಗಕ್ಕೆ ಸಾಧ್ಯನೇ ಆಗುತ್ತೆ ಅನ್ಸುತ್ತೆ. ಹೌದ್ರಿ, ಮುಚ್ಚೆ ಜಾಗ ಭಾಳ ಇಲ್ರಿ ಅಲ್ಲಿ. ಇದೆಲ್ಲ ಕೆಸರು ಬಂದ್ಬಿಡತ್ತೆ. ತೆಗೆದು ಏನಾರು ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಮ್ಮ ಮಾತು ಒಳ್ಳೆ ಇದು ಏನೋ ಮಾಡಕ್ಕೆ ಬರಂಗಿಲ್ಲನ್ರಿ ಅಜ್ಜಾರ ಮುಚ್ಚಾನ? ಇದನ್ರಿ ಹಾಂ ರೀ ನೋಡ್ಬೇಕ್ರಿ ಇದನ್ನ ಒಳಗೆ ಹೋಗಕ್ಕೆ ಏನೋ ಮಾಡಕ್ಕೆ ಬರಂಗ. ಹಾಂ, ಅಂಥವ್ರು ಬಂದಂದ್ರೆ ತೆಗೆದು ಒಳಗೆ ಹೋಗುವಂಥ ಮಾಡ್ಬೇಕು. ಅದು ಒಳಗೆ ಏನೈತೆ ನೀ ಯಾರಿಗೆ ಗೊತ್ತು? ಎಲ್ಲ ಭೂಕಂಪಗೆ ಇದು ಇರ್ತಾವ. ರಾಷ್ಟ್ರಕೂಟರು ಮತ್ತು ಚಾಲುಕ್ಯರ ಮಾಡಿದ ಗುಹೆಗಳಲ್ರಿ ಅಲ್ಲ? ಹಾಂ ರೀ ಹಾಂ ಹೌದನ್ರಿ. ಮೊದಲು ಇದಕ್ಕೆ ಅಗಲಿತ್ತು ಅನ್ಸುತ್ತೆ ರೀ ಹೋಗಾಕ. ಭಾಳ ಆಗಲಿತ್ತು. ಇವೆಲ್ಲ ಜರ್ದಾವ ನೋಡ್ರಿ ನನಗೆ ಮಟ್ಟಿ ಮತ್ತೆ. ಬಂಡಿನ ಕುಸ್ತವೇನೋ ಅನ್ಸುತ್ತೆ. ಹೌದಿಲ್ಲ ರೀ. ಮಣ್ಣು ಇತ್ತನ್ರಿ ಅಜ್ಜಾರ ಅವಾಗ ಮೊದಲು? ಮಣ್ಣು ಪಣ್ಣು ಇದ್ದಿಲ್ಲ ರೀ, ಉಸುಗಿತ್ತು. ಹಾಂ, ಈಗ ಮಣ್ಣು ಬಂದೈತನ್ರಿ ಮಳೆಯಾಗಿ? ಮಳೆಯಾಗಿಂದ ಇವೆಲ್ಲ ನಾನು ಒಬ್ಬನೇ ರೀ ಇಲ್ಲಿ ಎಲ್ಲ ಇದನ್ನು ಮಾಡೋ. ಹಾಂ ರೀ ಇಂಥವು ಒಳಗೆ ಹೋಗ್ಬೇಕು ಇದು ಮಾಡ್ಬೇಕಂದ್ರೆ ನಾನು ಹೋಗಿ ಬಂದಿನಿ. ಹಾಂ, ಕನಕಪುಡಿ ಬರ್ತಾವೆ ಬರೀ ಏನು ರೀ. ಇವೆಲ್ಲ ಕಲ್ಲು ಅದಾವಲ್ಲ. ಹಾಂ ರೀ ಇವು ಇದ್ದಿಲ್ಲ ರೀ. ಹಾಂ ಈಗಿದ್ದವು. ಅದಕ್ಕೆ ನಾವು ಅಂದ್ರೆ ಕಾಲೇಶ್ವರದಾಗ ರೀ ಹಾಂ ಅವರು ಜನರು ಒಳಗೆ ಹೋದವರು ಬರ್ತಿದ್ದಿಲ್ಲ ಅಂತವ್ರು. ದೌಡ್ ಬರ್ತಿದ್ದಿಲ್ಲ ಅಂತ. ಅದ್ರ ಸಲುವಾಗಿ ಅವ್ರು ಅದನ್ನ ಬಾಗಿಲ ಹಾಕ್ಯಾರ. ಅದ್ರ ಇಫೆಕ್ಟ್ ಆಗೈತೆ ಏನೋ ಒಂದು ಗೊತ್ತಾಗೋದು ನಮಗಿದು. ಏನ್ರಿ ಅಂದ್ರೆ ಅವಾಗ ಗಾಳಿ ಪಾಳಿ ಆಡ್ತಿತ್ತು ಅಷ್ಟು. ಹಾಂ ರೀ ಇದು ಹಾಕಿತ್ತು. ಇದು ಮತ್ತು ಲಿಂಗು ಇದಾಗ್ಬೇಕು ಇನ್ನೂ ಒಳಗೆ ಹೋಗ್ಬೇಕನ್ರಿ ಸರ್? ಲಿಂಗು ಕಾಣ ಇಲ್ಲಿ ಐತಲ್ರಿ ಹಿಂದೆ, ಅದು ಒಂದು ಲಿಂಗು ಏನ್ರಿ ಒಂದೇದ್ದು? ಯಾವ್ದು ರೀ? ಇಲ್ಲಿ ಹಿಂದೆ ಐತಲ್ರಿ ಗಣಪತಿ ಮೂರ್ತಿ ಕಡೆ. ಹಾಂ, ಅದು ಒಂದು ಲಿಂಗು ರೀ. ಹಾಂ, ಒಳಗೆ 3 ಲಿಂಗು ಸಿಗ್ತಾವೆ. ಹಾಂ, ಮ್ಯಾಲೆ ಒಂದು 2 ಸಿಗ್ತಾವೆ. ಹಾಂ, ಇದಾಗಿ ಸರಳ ಅಂದ್ರೆ. ಆಮ್ಯಾಗ ಒಳಗೆ ಹೋದಾಗೆಲ್ಲ ಏನು ಅಂತ ತೆವಳ್ಕೊಂಡು ಹೋಗು ದಾರಿ ಒಂದೊಂದು ಇದಕ್ಕೆ ಅದಾವು. ಆಮ್ಯಾಗ ಈ ಸಿದ್ರಿ ಏನದಾರ ಯಾರ ಕಣ್ಣಿಗೆ ಕಾಣೋದು ಅಂತಾರೆ ಒಟ್ಟು. ಇದಕ್ಕೆ ಹಂಗಾರಕ್ರಿ ಅಜ್ಜಾರ ಅದು ಒಟ್ಟ ಯಾರ ಕಣಿಗೆ ಕಾಣ್ತಿದ್ದಿಲ್ರಿ ಅವ್ರು? ಅಷ್ಟು ತಪಸ್ಸು ಒಟ್ಟು. ಹಾಂ, ಆದ್ರೆ ಒಟ್ಟ ಇಲ್ಲೇ ಇರ್ತಿದ್ರಿ ಅವ್ರು ಸಾಮಾನ್ಯರಿಗೆ. ಹಾಂ,
ಆದ್ರೆ ಇಲ್ಲೇ ಇರ್ತಿದ್ದೆ ರೀ ಅವ್ರೆ. ಹಾಂ ಇದು ಸಿದ್ದಪ್ಪದವ್ರು ದಾಸೋಭವನ್ರಿ ಇದು. ಹಾಂ ರೀ. ಏನು ರೀ ಆವಾಗ ಅವು ಒಲೆ ಹಾಕಿದ್ವು, ಇಲ್ಲೇ ಮಾಡ್ತಿದ್ರು ಅಡುಗೆ. ಹಾಂ ಸ್ಟೋರು ಒಂದಿಷ್ಟು ಅವಾಗ ಅಕ್ಕಿದ್ದಿಲ್ಲ ರೀ. ಹಾಂ ರೀ. ಜೋಳದ್ದು ಮಾಡ್ತಿದ್ದೆ, ಜೋಳದ ನುಚ್ಚು. ಹಾಂ ರೀ. ನುಚ್ಚು ಸಾರು ಎಷ್ಟು ಜನ ಬರ್ತಾರೆ ಎಲ್ಲರಿಗೂ ಅದು ಅನ್ನ ಇದ್ರದ್ದು ಜೋಳದ ಅನ್ನನ. ಆಮ್ಯಾಗ ಬುತ್ತಿ ತೊಗೊಂಡು ಬರ್ತಿದ್ರಂತ. ಅವಾಗಿಂದನೇ ಇದು ದಾಸೋಹ ಕಂಟಿನ್ಯೂ ಐತಿ. ಸುಮಾರು 63-64 ವರ್ಷ ಒಟ್ಟ ಇದಾಗದ ಹೋಗೈತಿ ಏನು ರೀ. ಒಂದು ದಿವ್ಸನೂ ಬಂದಾಗಿಲ್ಲ. ಒಟ್ಟ ರಾತ್ರಿ 11-12ಕ್ಕೆ ಬಂದರೂ ಸಿಗುತ್ತೆ. ಸಿಗ್ತೈತೆ ಒಂದು 12-2 ಗಂಟೆಗೆ ಸಹಿತ 3ಕ್ಕೆ ಊಟ ಮಾಡ್ಯಾರ. ಹಾಂ ರೀ. ಭಕ್ತರು ಬರ್ತಾರೆ ಅವು ಅಂದ್ರೆ ಇಲೆಕ್ಷನ್ನು ಪಲೆಕ್ಷನ್ನು ಬರ್ತಾವಲ್ರಿ, ಹಾಂ ಅಂಥ ಹೊತ್ನ್ಯಾಗ ಬರ್ತಾರೆ. ಹಾಂ ರೀ. ಇಲ್ಲ ಅನ್ನಂಗಿಲ್ಲ. ಹಾಂ ಇವನು ಹರಕಿಕಾಯಿ ಇಟ್ಟಿದ್ವಿ ಇವೆಲ್ಲ. ಹಾಂ ರೀ. ಹರಕಿಕಾಯಿನೂ ಅಡುಗೆ ಬಳಸ್ತೀರೇನು ರೀ ಅಜ್ಜಾರ? ಹೌದು ಹೌದು. ದಾಸೋಹಕ್ಕೆ ಅದು ಏನೂ ಮಾಡಂಗಿಲ್ಲ ನಾವು. ಹಾಂ ದಾಸೋಹಕ್ಕೆ ಹಾಕ್ತೀವಿ ಒಟ್ಟೆ. ಹಾಂ ಹಾಂ ರೀ. ಪ್ರತಿಯೊಂದು ಇಲ್ಲಿ ಏನಿದೆ ನೋಡು, ಹಾಂ ರೀ. ಏನೂ ಹೊರಗಡೆ ಕೊಡಂಗಿಲ್ಲ ಏನು ರೀ. ಎಲ್ಲ ಭಕ್ತರ ಮೊದಲಾಗ ಸಿದ್ದಪ್ಪದವರು ಇದಾಗಿಂದ ಇಲ್ಲೇ ಕುಂದಿರ್ತಿದ್ರು ಅಂತ ಹೇಳ್ತಾರೆ. ಇಲ್ಲ ರೀ. ಇಲ್ರಿ. ಹಾಂ ಇಲ್ಲೇ ಕುಂತು ಭಕ್ತರಿಗೆ ಆಶೀರ್ವಾದ ಮಾಡ್ತಿದ್ರು ಅವ್ರಿಗೆ. ಹಾಂ ರೀ. ಏನು ಅಲ್ಲಿ ಗಣಪನ ಮೂರ್ತಿ ಐತ್ರಿ. ಹಾಂ ಗಣೇಶ ಇದು ಅವಾಗ ಅಜ್ಜಾರ ಪ್ರತಿಷ್ಠಾಪನೆ ಮಾಡಿದ್ದೇನೆ ರೀ ಗಣಪತಿ? ಮೋಸ್ಟ್ಲಿ ಅವಾಗ ಇರ್ಬೇಕಂತ ಅನ್ಸುತ್ತೆ ರೀ ಅದು ಒಟ್ಟು. ಹ್ಞೂ ಇದೆಲ್ಲ ಅಜ್ಜಾರು ಓಡಾಡಿ ಜಾಗನ ರೀ? ಹೌದು ಹೌದು. ಪೂರ್ತಿ ಇಲ್ಲೆಲ್ಲ ಅವ್ರದ್ದೇ ಇದು. ಹಾಂ ಅಜ್ಜಾರು ಇದ್ದಾಗೂ ಇರ್ತಿತ್ತೇನು ರೀ ದಾಸೋಹ? ಅವ್ರು ಇದ್ದಾಗಿಂದ ಚಲೋ ಐತ್ರಿ ಇದು. ಅವ್ರು ಏನು ಬಂದಾರ ಬಂದು ಯಾವಾಗಿಲ್ಲೇ ಇದನ್ನ ಮಾಡಿದ್ರಲ್ಲ, ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು, ಅವಾಗಿಂದ ಚಲೋ ಐತೆ ಅದು. ಒಟ್ಟು ಒಂದು ದಿವ್ಸ ನಿಂತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇ ಹಳ್ಳಿ ಏನದಾವ ಸುತ್ತ ಹಳ್ಳಿ ಕಜ್ಜಾಯ ತೊಗೊಂಬರ್ತಿದ್ರು. ಕಜ್ಜಾಯ ಇದ್ದು ಆಮ್ಯಾಗ ಇದು ನುಚ್ಚು ಸಾರು. ಕಜ್ಜಾಯ ಅಂದ್ರೆ ರೊಟ್ಟಿ ಎತ್ಕೊಂಬರೋರು ಊರಾಗ ಹೋಗಿ ಮನೆಗೆ ಹೋಗಿ ತೊಗೊಂಬರ್ತಿದ್ರು. ಆಮ್ಯಾಗ ಕಾಯಿಪಲ್ಲೆ ಗೀಪಲ್ಲೆ ಎಲ್ಲ ಸಂತೆ ಅಡ್ಡಾಡಿ ತೊಗೊಂಬಂದು ಮಾಡೋರು. ಆಮ್ಯಾಗ ಬುತ್ತಿ ಕಟ್ಕೊಂಡು ಜನನೂ ಬರ್ತಿತ್ತು. ಏನು ರೀ ಏನು ಸುತ್ತ ಹಳ್ಳಿ ಅದಾವಲ್ಲ, ಅವರು ಅಷ್ಟು ಪ್ರಸಿದ್ಧಿನ ಪಡೆದಿದ್ರು ಅವ್ರು ಸಿದ್ದಪ್ಪಜ್ಜವ್ರು. ಎಲ್ಲಿ ಹೋಗೋದು ಸಿದ್ದನಕೊಳಕ್ಕೆ ಹೋಗೋದು ಅಂತೇಳಿ ಕಾಸ ಇದು ಬರೇ ಸುಣ್ಣದು ಗುರ್ತ. ರಾತ್ರಿ ಅಂತಿದ್ದಿಲ್ಲ, ಹಗಲಿ ಅಂತಿದ್ದಿಲ್ಲ, ಬರ್ತಿದ್ರು ಅಂತ. ಒಟ್ಟು ಬಂದು ಬುತ್ತಿ ಬರಾಕತ್ತೈತರಿ ಅಂತಿದ್ರು ಅಂತ ಹೇಳ್ತಾರೆ ಒಟ್ಟು ಅಜ್ಜವ್ರು. ಇಂಥರ ತರಕತ್ತಾರ ಅಂತೇಳಿ ಹೆಸರು ಸಹಿತ ಹೇಳ್ತಿದ್ರು ಅಂತೇಳಿ. ನೋಡಿದ್ರಲ್ರಿ ಸಿದ್ದನಕೊಳ ಹೆಂಗೈತೆ ಅಂತೇಳಿ. ಸಿದ್ದನಕೊಳದ ಬಗ್ಗೆ ಆದಷ್ಟು ನನಗೆ ಎಷ್ಟು ತಿಳಿದೈತಿ ಮತ್ತು ಅಜ್ಜಾರಿಗೆ ಕರ್ಕೊಂಡು ನಿಮಗೆಲ್ಲ ತೋರಿಸುವಂಥ ಪ್ರಯತ್ನ ಮಾಡೀನಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಮರಲಾರಂಗೆ ಬೆಲ್ ಐಕಾನ್ ನೋಡಿರಿ. ಎಲ್ಲರಿಗೂ ಬಾಯ್.